ಮನದ ಮಾತನ್ನು ಆಚೆ ಹಾಕುವಂಥ ಕೆಲಸ ಮಾಡ್ತಿದ್ದೀರಾ. ನಮ್ಮಂಥ ಕಲಾವಿದರನ್ನ ಕರೆಸಿ ನನಗೆ ಕೈ ಸಿಗದಾಕ್ಬಿಡೋಣ ಅನ್ನಿಸ್ಬಿಟ್ಟಿತ್ತು. ಯಾಕೆ ನಾನು ಜಾಸ್ತಿ ಓದ್ತಿರ್ಲಿಲ್ಲ ಮೇಡಮ್, ಮುಲಾಜಿ ನೋಡ್ತಿರ್ಲಿಲ್ಲ. ಬಂದು ಟೇಬಲ್ ಮೇಲೆ ಇಡಬೇಕು, ಪರಾರದ ಹೊಡೆಯೋದು, ಮುಲಾಜಿ ನೋಡ್ತಿರ್ಲಿಲ್ಲ. ಅವರೆಲ್ಲ ಲೀಲಾವತಿ ಮೇಡಮ್ ಅಂತ ಇದ್ರು. ಯಾಕೆ ನೀವು ಸೆಕ್ಯೂರಿಟಿ ಆಗಿ ಜಾಯಿನ್ ಆಗಬೇಕಾಗಿತ್ತು? ನನಗೆ ಅಷ್ಟು ಫ್ರೀಡಮ್ ಇತ್ತು, ನನಗೆ ಅಷ್ಟು ಆ ಲೈಟಿಂಗ್ಸು, ಆ ಕೊರಿಯೋಗ್ರಫಿ, ಆ ಕಂಟೆಸ್ಟೆಂಟ್, ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ 10 ಅದು ನೋಡಿತಾ ಇದೆ. ಮತ್ತೆ ಸದಿವಿಂದ ETV ಕನ್ನಡ ಡಿಜಿನಿಯರ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಸುಮಾರು ಒಂದು 10 ಸಲ 10 ನೋಡ್ಬಿಟ್ಟಿದ್ದೆ ನಾನು. ಯಾರು ಗೊತ್ತಿಲ್ಲ, ಫಸ್ಟ್ ಮಾಡಿದ ಪಲ್ಲಕ್ಕಿ ಮೂವಿ. ನಾನು ಹುಚ್ಚು ಮೂವಿ ಅಂದ್ರೆ ಹುಚ್ಚು, ಮಾಡ್ಬೇಕು ಮೂವಿಲಿ ಒಂದು 20 ಮೂವಿ ಮಾಡಿದ್ದೀನಿ, ಯಾರು ಗೊತ್ತು. ಸೊ ನಿಮ್ಮ ಮೊದಲ ಸ್ಯಾಲ್ರಿ ಎಷ್ಟಿತ್ತು ಅಷ್ಟು? ಮೇಲಿಂದ ಬಿದ್ದುಬಿಟ್ಟ. ಅವ್ರ ತಂದೆ ಎಲ್ಲ ಇದ್ರು, ಯಾರು ಹತ್ರ ಬಂದಿಲ್ಲ. ಮಾಸ್ಟರ್ ಇದ್ದಾರೆ, ಸ್ಟೂಡೆಂಟ್ ಇದ್ದಾರೆ ಅಷ್ಟೇ. ಅವ್ನಿಗೆ ಎತ್ಕೊಂಡ್ರೆ ಕತ್ತೆ ಹಿಂಗೆ ಬ್ಯಾಕ್ ಹೊಂಟೋಗ್ಬಿಟ್ಟಿತ್ತು. ಅವನು ಸಬ್ಬಿಲ್ಲ ಎತ್ಕೊಂಡಾಗ ಕ್ಲಾಸಲ್ಲಿ ಹೋಗಿ ಅವನು ಮೌತ್ ಓಪನ್ ಮಾಡಿ ಅಲ್ಲಿ ಬಿಟ್ಟು ಇದು ಮಾಡಿದ ತಕ್ಷಣ ಸ್ವಲ್ಪ ಹುಷಾರಾದ. ಓಕೆ ಮಾಸ್ ರೆಡಿ ಮಾಸ್ಟರ್ ನಿಂತ್ಕೊಂಡ್ಬಿಟ್ಟ. ಇಮಿಡಿಯೇಟ್ ಪುನಃ ಹಂಗೆ ಪ್ರಾಕ್ಟೀಸ್. ಅದು 1250 ಇತ್ತು ಆರ್ಡರ್, ಅದ್ರ ಮೇಲೆ ಡೈರೆಕ್ಟ್ ಬಿದ್ದ. ಸೊ ಈ ಟೊಮ್ಯಾಟೊ ಗೊಜ್ಜು ಅನ್ನ ತಿಂತಾ ಇದ್ದೀರಾ. ಸೊ ಇದನ್ನ ಮಾಡಿರೋರು ಕೂಡ ಬಂದಿದ್ದಾರೆ, ಕರೆದು ಬಿಡೋಣ. ಪೂರ್ವರೇ ಪ್ಲೀಸ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಆ ಟೈಮ್ ನನಗೆ ಕಷ್ಟ. ನಾನು ಆಟೋ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಇದೆಲ್ಲ ಮ್ಯಾಟ್ರೇ ಗೊತ್ತಿಲ್ಲ. ಅವಳು ನಾನು ಆಟೋ ಓಡಿಸ್ಬೇಕಾದ್ರೆ ಹಿಂದ್ಗಡೆ ಕೂರಿಸ್ಕೊಂಡ್ರೆ ಪ್ಯಾಸೆಂಜರ್ ಹತ್ತಲ್ಲ ಅಂತ ಮುಂದ್ಗಡೆ ಕೂರಿಸ್ಕೊಂಡು ಹೋಗ್ತಿದ್ದೆ. ಸೊ ಆ ಲೆವೆಲ್ವರೆಗೂ ಇದು ಮಾಡಿದೆ. ನನಗೆ ಈಗ ನಾನು ಓಪನ್ ಹೇಳ್ತೀನಿ, ನಮ್ಮ ಚಾನಲ್ ಎಷ್ಟು ಕೊಡ್ತಾರೆ? 25,000 ಕೊಡ್ತಾರೆ ಅಷ್ಟೇ. ಎವ್ರಿಥಿಂಗ್ ನಿಮ್ಮದೇ, ಪ್ರಾಪರ್ಟೀಸ್, ಡ್ಯಾನ್ಸ್, ಬ್ಯಾಕ್ ಡ್ಯಾನ್ಸಸ್ ನಿಮ್ಮದೇ, ಕಾಸ್ಟ್ಯೂಮ್ಸ್. ಅವ್ರು ಒಂದು ವಾರ ನಾವು ಪ್ರಾಕ್ಟೀಸ್ ಮಾಡಿಸೋದು, ಎಲ್ಲ ಡ್ಯಾನ್ಸರ್ಸ್ಗೂ ಪೇಮೆಂಟು. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್, ಒಂದು ಎಂಟ್ರಿ ಅವ್ರು ಮಾಡ್ತೀವಿ ಅಂತಂದರೆ ನಮ್ಮೊಂದು 45,000 ಹೋಗ್ಬಿಡುತ್ತೆ ಒಂದು ಎಂಟ್ರಿ ಪ್ರಾಪರ್ಟಿ. ಆಯಿತಾ? ಈ ಶೋ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಬ್ಬೊಬ್ಬರು ಇಲ್ಲ ಅಂದ್ರೆ 8 ಲಕ್ಷ ಸಾಲ ಮಾಡ್ಕೊಂಡಿರ್ತಾರೆ ಕೊರಿಯೋಗ್ರಾಫರ್ಸ್. ಲೇಟ್ ಆಗಿ ಮಲ್ಗೋದು ಯಾರು? ಸೊ ಫಸ್ಟ್ ಟೈಮು ನನಗೆ ನನ್ನ ಮಕ್ಕಳು ನನಗೆ ಬಿಟ್ಟು ಬರ್ಕೊಟ್ಟಿರೋ